दिल दिया तो मयूर वर्मा, दिल नहीं दिया तो काटेंगे सर पर। ऑल राइट अनन्या, ले सत्यವಂತ Daddy's home. ಸತ್ಯವಂತ ನರಸಿಂಹಗೌಡರ ಎದುರಾಕಿಕೊಂಡ ಸಲುವಾಗಿ ನಿನ್ನ ಮನೆಗೆ ಹಚ್ಚಲು ಬಂದ ಬೆಂಕಿ. ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಬೇಕು. ನಿನ್ನ ವರ್ಷ ಬೆಳೆದಿರುವ ಸಿರಿಧಾನ್ಯಗಳು ಒಂದು ಹೊತ್ತು ಒಂದು ತುತ್ತು ಅನ್ನ ಸಿಗದಾಗ ಆಗಬೇಕು ನಿನ್ನ ಮನೆತನಕ. ನಿನ್ನ ಹೆಂಡತಿ ಸುಮತಿ, ನಿನ್ನ ಬಲಗೈ ಬಂಟ ನಿನ್ನ ತಮ್ಮ, ಮತ್ತು ನೀನು ಭಿಕ್ಷೆ ಬೇಡಿ ಜೀವನ ಮಾಡಬೇಕು ಈ ಹಾಳ ಸಮಾಜದಲ್ಲಿ. ಹಂಗ ಮಾಡದಿದ್ದರೆ ನನ್ನ ಹೆಸರು ಮಯೂರ ವರ್ಮನಲ್ಲ. ಸುತ್ತು 6 ಹಳ್ಳಿಯ ಒಡೆಯ ನರಸಿಂಹಗೌಡ ಮರುವಾದಿ ಕೊಡುವ ಆತನ ಜೊತೆ ವೈರಾವತಿಯನ್ನು ಕಟ್ಟಿಕೊಂಡಿದೀಯಾ? ಅದರ ಕಾರಣಕ್ಕೆ ನಿನ್ನ ಮನೆ ಇನ್ನೂ ಉಳಿಗಾಲವಿಲ್ಲ. ನಾನು ಬಂದ ಕೆಲಸ ಮುಕ್ತಾಯವಾಗಿತ್ತು. ನಾನಿನ್ನು ಹೋಗಿ ಬರ್ತೇನೆ. ದಣ್ಯಾರ ನಮಸ್ಕಾರ ರೀ. ಹೌದ್ರಿ, ಅವ್ರು ದೊಡ್ಡ ರೌಡಿನ. ಆ ರೌಡಿ ತಂಗಿನ ಬಲಾತ್ಕಾರ ಮಾಡಿ ಬಂದಿರಲ್ಲ, ಅವರು ನಿಮ್ಮನ್ನು ಸುಮ್ಮ ಬಿಟ್ಟಾರನ್ರಿ ಸಾಕಾರ. ಲೇ ಶಕ್ತಿ ಏನಂದಲೇ ಆರಾಮ್ ಕೊಡ್ರ ನಮಗನೇ. ಹೌದ್ರಿ ಸಾಕಾರ, ಅವ್ರು ನಿಮ್ಮನ್ನು ಸುಮ್ಮನೆ ಬಿಡುದಿಲ್ರಿ ಅಪ್ಪ. ಸುಮ್ಮನೆ ಬಿಡುವುದಿಲ್ಲ.
ಮನೆಗೆ ನಾವು ಯಾರಂತ ಗೊತ್ತಾದರೂ ತಾನೆ ಯಾರಿಗೆ ಗೊತ್ತಾಗದಾಗೆ ಮುಚ್ಚಿ ಹಾಕಿ ಬಿಡುತ್ತೇನೆ. ಅದೇ ನನ್ನ ಷಡ್ಯಂತರ. ನರಸಿಂಹ ಆ ಮದಗಜನ ಕಣ್ಣಾರ ಕಂಡಿಲ್ಲ. ಆದಷ್ಟು ಅವನ ಬಗ್ಗೆ ಬಹಳಷ್ಟು ಕೇಳಿದ್ದೇನೆ. ಅವನೊಬ್ಬ ಇಂಡಾನಿಗಳ ಗಂಡ. ಆದಷ್ಟು ಅವನ ಕತೆ ಬೇಗ ಮುಗಿಸಲೇಬೇಕು. ಸಾವುಕಾರ ಅಷ್ಟು ಮಾಡ್ರಿ ಬೇಗ. ಅವನ ಅವತಾರ ಬಾಳ ಆಗ್ಯಾದ್ರಿ ಅಪ್ಪ. ಪವಾಡ ಲೇ ಶಕ್ತಿ, ಪವಾಡ ಏನಿಲ್ಲಲೇ. ಏನಿದ್ದರೂ ಈಗ ರೊಕ್ಕದ ದುನಿಯಾ. ನನ್ನ ಹತ್ತಿರ ಸಾವಿರಾರು ಕೋಟಿ ಹಣ ಇದೆ. ಹಣ ಎಂದರೆ ಹೆಣ ಕೂಡ ಬಾಯಿ ಬಿಡುವ ಸಮಾಜವಿದು. ಅಂಥದರಲ್ಲಿ ಹುಡುಗಿಯರ ಮುಳಂಗಲ್ಲೇ ದಣ್ಯಾರ ಅದಕ್ಕಾಗ್ರಿ ಒಂದಿನ ಹೆಣ್ಣಿನಗೋಸ್ಕರ ಅವನು ಮರಣ ಆಗೋದು ಕಚ್ಚುತ್ತಾರೆ ಅಪ್ಪ. ಲೇ ಲೋಪರ್ ಏನಂದಿಲ್ಲ ಹಯಗ್ರನ ಮಗನೇ. ಊರಾಗ ನಿಮ್ದು ಅವ ಬಾಳ ಅದಂತ ಹೇಳ್ತಾರ್ರಿ ಅಪ್ಪ. ನರಸಿಂಹ ನನಗೊಂದು ಮುಖ್ಯವಾದ ಕೆಲಸವಿದೆ. ನಾನಿನ್ನು ಹೋಗಿ ಬರುತ್ತೇನೆ. ನಿಲ್ಲು ಮೈರರ್ಮ, ನಿಲ್ಲು ಮೈರರ್ಮ, ನಿನಗೊಂದು ಮುಖ್ಯವಾದ ಕೆಲಸ ಹೇಳುವುದಿದೆ. ಸಂಕೋಚವೇಕೆ ನರಸಿಂಹ? ಅದೇ ಅಂತ ಬೇಗ ಹೇಳು. ಯಾರನ್ನಾದರೂ ಸ್ವರ್ಗಕ್ಕೆ ಕಳಿಸಬೇಕಾ, ಇಲ್ಲ ಯಾವಳನ್ನಾದರೂ ಎತ್ತಾಕೊಂಡು ಬರಬೇಕಾ? ಮೈರರ್ಮ, ಯಾರ ಕಥೆಯನ್ನು ಮುಗಿಸೋದು ಬೇಡ, ಯಾವಳನ್ನು ಎತ್ತಾಕಿಕೊಂಡು ಬರುವುದು ಬೇಡ. ಈ ಊರಿನಲ್ಲಿ ಪ್ರಗತಿಪರ ರೈತನದ ಸತ್ಯವಂತನ ಮನೆಗೆ ಹಚ್ಚಬೇಕು ನೀನು ಬೆಂಕಿ. ಯಾವ ಕಾರಣಕ್ಕೆ ಹಚ್ಚಬೇಕು ಆ ಸತ್ಯವಂತನ ಮನೆಗೆ ಬೆಂಕಿ? ಸಾವುಕಾರ ಕಾಣೈತ್ರಿ. ಕಾಣೆದ್ದಾಗ ಮನೆಗೆ ಬೆಂಕಿ ಹಚ್ಚಿ ಬಾ ಅಂತ ಹೇಳ್ರಿ ಅಪ್ಪ. ಮೈರಮ್ಮ, ಒಂದು ದಿನ ನನಗೆ ಒಂದು ಹೆಣ್ಣಿನ ಮುಂದೆ ಬಾಳ ಆಡಿ ನನ್ನ ಎದುರಿಗೆ ಅವಳ ಕೊರಳಿಗೆ ತಾಳಿಯನ್ನು ಕಟ್ಟಿ ನನಗೆ ಅವಮಾನ ಮಾಡಿ ಹೋಗಿದ್ದಾನೆ. ಅದರ ಕಾರಣಕ್ಕಾಗಿ ತಗತಗನೆ ಹತ್ತಿ ಉರಿಯಬೇಕು ಅವನ ಬೆಂಕಿ. ಅವಮಾನ ಹಾಯ್. ನರಸಿಂಹ, ನಿನಗೆ ಅವಮಾನ ಮಾಡಿದ ಆ ಸತ್ಯವಂತರ ಸಂಸಾರ ಪೃಥ್ವಿಯಲ್ಲಿ ಗುರುತಿಗೆ ಸಿಗದ ಹಾಗೆ ಮಾಡುವುದೇ ನನ್ನ ಕಠೋರವಾದ ನಿರ್ಧಾರ. ನೀನೇನು ಯೋಚನೆ ಮಾಡಬೇಡ. ಹಚ್ಚುವೆ ಅವನ ಮನೆಗೆ ಬೆಂಕಿ. ಹಾಗಾದರೆ ಹೋಗಿ ಬಾ ಮೈರಮ್ಮ. ಆಯ್ತು. ಬಡವ್ರ ಮೇಲೆ ಯಾಕಂತೀನಿ ಕಣ್ಣು. ಒಂದಲ್ಲ ಒಂದು ದಿನ ಇವರು ಚಟ್ಟ ಕಟ್ಟೋದ ಗ್ಯಾರಂಟಿ. ನಾವು ನೋಡ್ಕಾತ ಹೋಗೋಣ. ಅವ್ರ ಏನಾನ ಆತಾರ ಆಲಿ. ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ನಿಮ್ಮದೇ ನಿಮಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಬರಿ ಧರ್ಮದಿಂದ ನನಗೆಲ್ಲ, ಬರುವ ಧರ್ಮದಿಂದ ನನಗೆಲ್ಲ. ಇಲ್ಲ ನಿಮ್ಮದೇ ನಿಮಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ನಿಮ್ಮದೇ ನಿನಗೆ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ.